ಆತ್ಮೀಯರೇ ನಮಸ್ಕಾರ. ರಾಜಕೀಯ ಪ್ರಜ್ಞೆಯ ಅಗತ್ಯತೆ ಕುರಿತು ಈ ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೇವೆ. ರಾಜಕೀಯ ಅರಾಜಕೀಯ ಅಂತ ಹೇಳ್ತಾ ಇರ್ತವೆ. ಈಗ ಕೆಲವರು ಸುಮ್ಮನೆ ಒಂದು ಕಟ್ಟೆಯಲ್ಲಿ ಕೂತ್ಕೊಂಡು ರಾಜಕೀಯ ಅದು ಇದು ಸುಮ್ಮನೆ ಜನರಲ್ಲ ಮಾತಾಡೋದು ಅದಷ್ಟೇನೇನಾ, ಅಥವಾ ಇಡೀ ರಾಜಕೀಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾ? ಆ ರಾಜಕೀಯ ಅಥವಾ ಪೊಲಿಟಿಕಲ್ ಸೈನ್ಸ್ನ ಸ್ವಲ್ಪ ಬೇಸಿಕ್ ಬ್ಯಾಕ್ಗ್ರೌಂಡ್ ಬೇಕಾ? ಅಥವಾ ಇಡೀ ರಾಜಕೀಯದ ಸೆಟಪ್ನ ಅರ್ಥ ಮಾಡ್ಕೋಬೇಕಾ? ನಾವು ರಾಜಕೀಯ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋಬೇಕಾ? ನಾವು ಚುನಾವಣೆನ ಅರ್ಥ ಮಾಡ್ಕೋಬೇಕಾ? ಈ ರೀತಿ ಏನೇನೇನೇನೋ ಅನ್ನಿಸ್ತದೆ ಅಲ್ವಾ? ಅದಕ್ಕೆ ಈ ವಿಷಯನ ನಿಮಗೆ ಬಿಡ್ತಾ ಇದ್ದೀನಿ. ನಿಮ್ಗೇನೇನು ಅನ್ಸುತ್ತೆ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಫಸ್ಟ್ ಮಾತಾಡ್ತಾರೆ. ಅದಾದ್ಮೇಲೆ ನಿಮ್ಗೇನು ಅನ್ಸುತ್ತೆ ನೀವು ಕಾಮೆಂಟ್ ಮಾಡಿದ್ರೆ, ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪ್ರತಿ ಕಾಮೆಂಟ್ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಆ, ನಿಮ್ಮ ಕಾಮೆಂಟ್ ತುಂಬ ಚೆನ್ನಾಗಿದ್ರೆ ಅದಕ್ಕೆ ಬಹುಮಾನ ಕೂಡ ಕೊಡಬೇಕು ಅಂತ ಇದ್ದೇನೆ. ಸ್ನೇಹಿತರೆ, ನನಗನ್ಸಿದ್ದಿಷ್ಟು, ಪ್ರಪಂಚದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಅರಿವು ತಿಳುವಳಿಕೆ ಇರಬೇಕು. ರಾಜಕೀಯದಲ್ಲಿ ತಕ್ಕ ಮಟ್ಟಿಗಾದರೂ ಅರಿವಿರಬೇಕಾಗ್ತದೆ. ನಾನಿರುವ ಊರು, ನಾನಿರುವ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಮತ್ತು ಪ್ರಪಂಚದಲ್ಲಿ ಎಷ್ಟು ದೇಶ ಹೇಗಿದೆ, ಇವೆಲ್ಲ. ಸೊ ನನಗೆ ತಕ್ಷಣಕ್ಕೆ ಅನಿಸುತ್ತೆ, ಒಂದು ಲೋಕಲ್ ನ್ಯೂಸು, ನ್ಯಾಷನಲ್ ನ್ಯೂಸು, ಇಂಟರ್ನ್ಯಾಷನಲ್ ನ್ಯೂಸು ಒಂದು ಚೂರಾದರೂ ಗಮನಿಸಿದ್ರೆ ನಾನು ಅದನ್ನು ಗಮನಿಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ, ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದು ಕೊಂಚ ಮಟ್ಟಿಗಾದರೂ ಅರಿವಿರುತ್ತೆ. ಜೊತೆಗೆ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತೀವಿ, ಇಂಟೆಲೆಕ್ಚುಯಲ್ ಪರ್ಸನಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಅಲ್ಲಿ ಯಾವುದಾದ್ರೂ ಒಂದು ನ್ಯೂಸ್ ಬಂದರೆ ಆ ನ್ಯೂಸ್ನ ಸತ್ಯಾಸತ್ಯತೆಯಿಂದ ಹಿಡಿದು ಯಾಕೆ ಈ ಒಂದು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ, ಏನು ಉದ್ದೇಶ, ಯಾರನ್ನೋ ಭೇಟಿಯಾದರೂ ಅದರ ಹಿಂದೆ ಏನಿರಬಹುದು, ಯಾವುದೋ ಒಂದು ವಿಧಾನಸಭೆಯೊಳಗೆ ಚರ್ಚೆ ಆಗಿರಬಹುದು, ಅಥವಾ ಯಾವುದೋ ಒಂದು ಮಾಧ್ಯಮದಲ್ಲಿ ಚರ್ಚೆ ಆಗಿರಬಹುದು, ಅದರ ಹಿಂದಿರುವ ವಿಚಾರಗಳು ಇವೆಲ್ಲ ಅರ್ಥ ಆಗಬೇಕಾದ್ರೆ ನಾವು ನಿರಂತರವಾಗಿ ಈ ರಾಜಕೀಯದ ಬೆಳವಣಿಗೆಗಳನ್ನು, ಪಕ್ಷಗಳ ನಡವಳಿಗಳನ್ನು, ವ್ಯಕ್ತಿಗಳ ನಡವಳಿಕೆಯನ್ನು ಎಲ್ಲವನ್ನ ಗಮನಿಸಬೇಕಾಗತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಚಾರದ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇದ್ದೇವೆ. ಯಾರನ್ನ ವೈಯಕ್ತಿಕವಾಗಿ ಕುರಿತು ಇಲ್ಲಿ ಮಾತಾಡ್ತಾ ಇಲ್ಲ ನಾವು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ರಾಜಕೀಯ ಪ್ರಜ್ಞೆಯ ಬಗ್ಗೆ, ಈಗ ಸಾಮಾನ್ಯ ಪ್ರಜ್ಞೆ ಅಂದರೆ ಒಂದು ರೀತಿ ಕಾಮನ್ ಸೆನ್ಸ್ ಅಂತ ಹೇಳ್ತೇವೆ. ಆ ಕಾಮನ್ ಸೆನ್ಸಲ್ಲೂ ಜಾಗೃತ ಆಗಬೇಕಾದ್ರೂ ರಾಜಕೀಯ ವಿಚಾರಗಳ ಬಗ್ಗೆ ನಮಗೆ ಕೊಂಚವಾದರೂ ಅರಿವನ್ನು ಮೂಡಿಸ್ಕೊಳ್ಳೋದು ಮುಖ್ಯ ಎನ್ನುವ ದೃಷ್ಟಿಯಲ್ಲಿ ಈ ವಿಡಿಯೋನಲ್ಲಿ ಮಾತಾಡಿಸ್ತಾ ಇದ್ದೇನೆ. ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ಮಾತಾಡಲಿ ಅಂದ್ಬಿಟ್ಟು ರಮೇಶ್ ಅನ್ನೋರಿಗೆ ಈ ವಿಚಾರನ ಮಾಡ್ರೇಟ್ ಮಾಡ್ರಿ, ನಿರೂಪಣೆ ಮಾಡಿ ಅಂತ ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ಬೇರೆ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಕೂಡ ಅವರುಗಳು ಕೂಡ ಮಾತಾಡೋರು ಇದ್ದಾರೆ. ಓಕೆ, ಎಸ್, ಓಟ್ ರಮೇಶ್. ಎಲ್ಲರಿಗೂ ನಮಸ್ಕಾರಗಳು. ಜಯಪ್ರಕಾಶ್ ನಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸೆಕೆಂಡ್ನೇ ವಿಚಾರವಾಗಿ ನಮ್ಮ ಸಾರ್ ರಾಜಕೀಯ ಪ್ರಜ್ಞೆ ಏನ್ ಬೇಕು, ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದು ತಿಳ್ಕೊಳ್ಳೋದ್ರಿಂದ ಏನೇನು ಲಾಭ ಅಂತ ಈಗ ತಾನೇ ಸವಿಸ್ತಾರವಾಗಿ ತಿಳಿಸ್ಕೊಟ್ರು. ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು ಅಂತ ನಾನು ನೇತ್ರಾವತಿ ಮೇಡಮ್ ಅವ್ರಿಗೆ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ರಾಜಕೀಯ ಪ್ರಜ್ಞೆಯ ಅಗತ್ಯತೆ ಅಂದ್ರ ರಾಜಕೀಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು ಇಂದಿನ ದಿನಮಾನಗಳಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ರಾಜಕೀಯ ಜ್ಞಾನವನ್ನು ಎಲ್ಲರೂ ಹೊಂದಿರಬೇಕು. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ಹೊಂದಿರುವ ದೇಶ. ಈ ಪ್ರಜೆಗಳಿಂದಾನೇ ಚುನಾಯಿತರಾಗಿ ಈಗ ಹೋಗ್ತಾ ಇರ್ತಾರೆ, ಮುಖ್ಯಮಂತ್ರಿ ಅಲ್ಲಿ, ಯಾರೇ ಅಲ್ಲಿ, ಪ್ರಧಾನ ಮಂತ್ರಿ ಅಲ್ಲಿ. ಈಗ ಪ್ರತಿಯೊಬ್ರು ಏನ್ ಮಾಡ್ಬೇಕು, ತಮ್ಮದು ಓಟ ಯಾರಿಗೆ ಹಾಕ್ಬೇಕು, ಯಾರಿಗೆ ಬಿಡ್ಬೇಕು ಅನ್ನೋದು ಒಂದು ಪ್ರಜ್ಞೆ ಇರಬೇಕು. ಅಂದ್ರೆ ಈಗ ಯಾವ ಪಕ್ಷದವರು ಯಾವುದೇ ಇರ್ಲಿ, ಯಾವ ವ್ಯಕ್ತಿ ಯಾವ ತರ ದೇಶವನ್ನು, ಜನರನ್ನು ಯಾವ ತರ ಮುನ್ನಡೆಸ್ತಾನ, ಅಂದ್ರ ಉತ್ತಮ ಮಾರ್ಗದಲ್ಲಿ ಮುನ್ನಡೆಸುವಂತ ನಾಯಕನನ್ನ ಆರಿಸ್ಬೇಕು ನಾವು ಯಾವಾಗಲೂ. ಅಂದ್ರೆ ಆ ತರ ಪ್ರಜ್ಞೆ, ರಾಜಕೀಯ ಬೆಳವಣಿಗೆಯ ಬಗ್ಗೆ ಪ್ರತಿಯೊಬ್ಬರಿಗೂ ಪ್ರಜ್ಞೆ ಇರಬೇಕು. ಅಂದ್ರೆ ಯಾರೇ ಅಧಿಕಾರಕ್ಕೆ ಬಂದರೂ ರಾಗಿ ಬೀಸೋದು ತಪ್ಪಲ್ಲ ಅಂತ ಹೇಳಿ ಅಂದು ಸುಮ್ನಾಗಿ ಬಿಡ್ತೀವಿ ಎಲ್ಲರೂ. ಆದ್ರ ಯಾರ ಓಟ ಯಾವುದು ಅಂದ್ರ ರಾಜಕೀಯ ಬಗ್ಗೆ ಏನ್ ತಿಳ್ಕೊಬೇಕಂದ್ರ ಮೊದಲ ಊರು, ತಾಲೂಕು, ಜಿಲ್ಲೆ, ರಾಜ್ಯ ಮತ್ತ ಪ್ರತಿಯೊಂದು ಅಂತಾರಾಜ್ಯಗಳ ಅಂದ್ರೆ ಯಾವ್ಯಾವ ತರ ಮಾಧ್ಯಮದಲ್ಲಿ ಹೇಳ್ತಿರ್ತಾರಲ್ಲ ಅದು ನಾವು
ಇದು ಮಾಡ್ಬೇಕು. ಯಾವ್ದಂದ್ರ ಯಾವ್ದು ಸರಿ ಯಾವ್ದು ತಪ್ಪು ಅಂದ್ರ ಯಾವುದೇ ಒಂದು ಮಾಧ್ಯಮದಲ್ಲಿ ಏನೋ ಬಂದ ಬಳಿಕ ನಾವು ಹುಯಿ ಅಂತೇಳಿ ತಿಳ್ಕೊಂಡು ನಮ್ಮದೇ ಆದಂತ ಒಂದು ಸ್ಟೈಲ್ ಅಲ್ಲಿ ನಮ್ಮದೇ ಆದಂತ ಒಂದು ಧ್ವನಿಯಲ್ಲಿ ಕಿರ್ಚಾಡ್ತಿರ್ತೀವಿ. ಯಾಕಂದ್ರ ಆ ವ್ಯಕ್ತಿ ಅಂದ್ರೆ ಯಾವುದೇ ವ್ಯಕ್ತಿ ಇರಬಹುದು, ಯಾವುದೇ ಇರಬಹುದು, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಮುಂದ ಆ ಮುಂದುವರಿಬೇಕು. ಮತ್ತು ಅದೇ ರೀತಿ ಈಗ ಅಂತಾರಾಜ್ಯದ ವಿಷಯಗಳನ್ನು ತಿಳ್ಕೊಳ್ಳೋದ್ರಿಂದ ಬೇರೆ ದೇಶದಲ್ಲಿ ಅಂದ್ರೆ ಅಂತರ ರಾಷ್ಟ್ರದಲ್ಲಿ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಆ ರಾಷ್ಟ್ರದಲ್ಲಿ ಎಷ್ಟು ಮುಂದುವರೆದಿದೆ, ನಮ್ಮ ರಾಷ್ಟ್ರ ಯಾವ ತರ ಇದೆ, ಆರ್ಥಿಕವಾಗಿ ಇರಬಹುದು ಅಥವಾ ಜನಸಂಖ್ಯೆ ಆಗಿರಬಹುದು ಅಥವಾ ಹಣದುಬ್ಬರ, ಹಿಂಗ ಸಾಕಷ್ಟು ನಾವು ತಿಳ್ಕೊಬಹುದು. ಅಂದ್ರೆ ಈ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡದಕ್ರ ನಮ್ಮ ದೇಶ ಯಾವ ತರ ಇದೆ ಅನ್ನೋದು ನಾವು ತಿಳ್ಕೊಬಹುದು. ಅದೇ ತರ ನಮ್ಮ ದೇಶಕ್ಕೆ ಯಾವ ನಾಯಕರಾದ್ರೂ ನಮ್ಮ ದೇಶವನ್ನು ಮುನ್ನಡೆಸ್ತಾರ ಅಂತೇಳಿ ತಿಳ್ಕೊಂಡು ನಾವು ರಾಜಕೀಯ ಪ್ರಜ್ಞೆ ನಾವು ಮೂಡಿಸ್ಕೊಂಡೇವಂದ್ರ ತುಂಬಾ ಅನುಕೂಲ ಆಗ್ತದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್. ನಿಮ್ಮ ಅಭಿಪ್ರಾಯಗಳನ್ನ ನೀವು ಸವಿಸ್ತಾರವಾಗಿ ತಿಳಿಸಿರಿ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಭಾಷೆ ಪ್ರತಿಯೊಂದು ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಉತ್ತಮವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ನೀವು ಅಚ್ಚುಕಟ್ಟಾಗಿ ತಿಳಿಸಿದ್ರಿ. ಅದನ್ನ ಬೇರೆ ದೇಶಗಳ್ಗ ಕಂಪೇರ್ ಮಾಡಿ ಅಲ್ಲಿಂದ ನಾವು ಏನ್ ಅಭಿವೃದ್ಧಿ ಮಾಡ್ಬೇಕು ಅನ್ನೋದನ್ನ ನಾವು ನಮ್ಮ ದೇಶಗಳಲ್ಲಿ ಅಭಿವೃದ್ಧಿ ಪಡಿಸುವಂತ ಕೆಲಸಗಳತ್ತ ಅಳವಡಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಚಿಂತನೆ ಆಗಿತ್ತು. ಅದು ಕೂಡ ಅದ್ಭುತವಾಗಿದೆ. ಧನ್ಯವಾದಗಳು ಮೇಡಮ್. ನೆಕ್ಸ್ಟ್ ಇದೇ ವಿಚಾರ ಆಗಿ ನಾನು ಮಂಜುನಾಥ್ ಸರ್ ಅವರ ಕೇಳಕ್ಕೆ ಹೊರಟಿದ್ದೇನೆ. ಅವ್ರ ಅಭಿಪ್ರಾಯನ ಯಾಕೆ ತಿಳಿಸ್ತಾರೆ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ ಸ್ನೇಹಿತರೆ. ರಾಜಕೀಯ ಪ್ರಜ್ಞೆ ಅಗತ್ಯತೆ ಅನ್ನೋ ಸಬ್ಜೆಕ್ಟ್ ಇದು. ರಾಜಕೀಯ ಅಗತ್ಯತೆ ಬಹಳನೇ ಮುಖ್ಯ ಅಂತ ನನ್ನ ಅಭಿಪ್ರಾಯ ಇದೆ. ಯಾಕಂದ್ರೆ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೂ ಪ್ರತಿಯೊಂದ್ ಕಡೆನೂ ಈಗ ಗೌರ್ಮೆಂಟ್ ಅವರು ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ, ಸತ್ತಾಗ ಡೆತ್ ಸರ್ಟಿಫಿಕೇಟ್ ಕೊಡೋದು ಗೌರ್ಮೆಂಟ್. ಆ ಗೌರ್ಮೆಂಟ್ ಯಾವ್ದು ಅಂದ್ರೆ ಗೌರ್ಮೆಂಟ್ ಯಾವ್ದು ಅನ್ನೋದನ್ನೇ ನಮ್ಮ ಜನ ಮರ್ತ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಯಾವ್ದು ಅಂದ್ರೆ ನಾವು ವೋಟ್ ಹಾಕಿ ಗೆಲ್ಸೋಂತ ಚುನಾಯಿತ ಪ್ರತಿನಿಧಿಗಳು. ನಾವು ಬಹಳಷ್ಟು ನೋಡಿದಾಗ ಈಗ ನಮ್ಮ ಜನ ನಮ್ಮ ಬೆಂಗಳೂರು, ಈಗ ನಾವು ಬೆಂಗಳೂರಲ್ಲಿ ವಾಸ ಆಗಿರೋದ್ರಿಂದ ಈ ನಮ್ಮ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಒಂದು 80% 70% ಕೂಡ ವೋಟಿಂಗ್ ಆಗೋದಿಲ್ಲ. ಒಂದು ವೋಟಿಂಗ್ ದಿನ ರಜಾ ಕೊಟ್ಟು ಅಂದ್ರೆ ಅವ್ರು ಏನ್ ಅನ್ಕೊಳ್ತಾರೆ, ರಜಾ ಇದೆ ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗ್ಬೋದು, ಮಜಾ ಮಾಡ್ಬೋದು ಅಂತ ತಿಳಿದು ಹೋಗ್ತಾರೆ. ಬಟ್ ನಮ್ಮ ಕೊಟ್ಟಿರುವಂತ ಹಕ್ಕು ಮರ್ತೋಗ್ತಾರೆ. ಮತ್ತೆ ಏನಾದ್ರು ಒಂದು ತೊಂದರೆ ಆದಾಗ ಏನು ಕೂಡ ಅರಿವಿರೋದಿಲ್ಲ. ಅದರಲ್ಲೂ ಇವಾಗಿನ ಯುವಕರಲ್ಲಿ ಯಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಕೂಡ ಎಷ್ಟೋ ಮೀಡಿಯಾದವ್ರು ಹೋಗಿ ಕೇಳ್ತಾರೆ, ಯಾರು ಇವತ್ತಿನ ದಿನ ನಮ್ಮ ಮುಖ್ಯಮಂತ್ರಿಗಳು ಅಂದ್ರೆ ಆ ಮುಖ್ಯಮಂತ್ರಿಗಳ ಹೆಸರು ಕೂಡ ಗೊತ್ತಿರೋದಿಲ್ಲ. ಅಂತ ಪರಿಸ್ಥಿತಿ ಬಂದಿದೆ. ಬಹಳನೇ ಮುಖ್ಯ ರಾಜಕೀಯವಾಗಿ ಏನ್ ನಡೀತಿದೆ ಮತ್ತೆ ಏನ್ ಅಭಿವೃದ್ಧಿ ಆಗ್ತಿದೆ ನಮ್ಮ ರಾಜ್ಯದಲ್ಲಿ. ಈಗ ಯಾವ್ದೋ ಒಂದು ಕಾಮಗಾರಿ ನಡೀತಿರುತ್ತೆ ಸರ್ಕಾರದಿಂದ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮತ್ತೆ ಅದು ಪ್ರಶ್ನೆ ಮಾಡುವಂತ ಇದು ಕೂಡ ಒಂದ್ ಧೈರ್ಯ ಕೂಡ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಈಗ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳಿದಂತೆ ಪ್ರಶ್ನೆ ಮಾಡ್ಬೇಕು, ಪ್ರತಿಯೊಂದನ್ನು ನಾವು ಪ್ರಶ್ನೆ ಮಾಡದೆ ಯಾವ್ದು ಕೂಡ ಉತ್ತರ ಸಿಗಲ್ಲ. ಪ್ರಶ್ನೆ ಮಾಡ್ಬೇಕು ಅಂದ್ರೆ ನಾವು ಮೊದಲಿಗೆ ಮತ ಚಲಾಯಿಸ್ಬೇಕು. ಮತನೇ ಚಲಾಯಿಸೋದಿಕ್ಕೆ ನಮ್ಮ ಜನ ಬಹಳಷ್ಟು ಯೋಚನೆ ಮಾಡ್ತಾರೆ. ಅದರಿಂದ ಎಲ್ರು ಕೂಡ ಮತ ಚಲಾಯಿಸಿ. ಮತ್ತೆ ಏನೇನು ಸರ್ಕಾರದಲ್ಲಿ ಒಂದು ಬಜೆಟ್ ಸೆಷನ್ ನಡೆದಾಗ ಏನೇನು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಉಪಯೋಗಿಸ್ತಾ ಇದೆ ಎಲ್ಲ ಕೂಡ ನಮ್ದು ಟ್ಯಾಕ್ಸ್ ದುಡ್ಡೇ. ಗೌರ್ಮೆಂಟ್ ಅಂದ್ರೆ ಅವ್ರೇನ್ ಜೋಬಿಂದ ತಂದು ಹಾಕೋದಿಲ್ಲ. ನಾವೇನ್ ಕಟ್ತೀವಿ ಟ್ಯಾಕ್ಸ್, ನಮ್ ದುಡ್ಡನ್ನ ಯಾವ ರೀತಿ ಅವ್ರು ಉಪಯೋಗಿಸ್ಕೊತಿದ್ದಾರೆ, ಜನರಿಗೆ ಯಾವ ರೀತಿ ಉಪಯೋಗಿಸ್ತಿದ್ದಾರೆ, ಏನ್ ಅಭಿವೃದ್ಧಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಎಲ್ರು ಕೂಡ ಗಮನ ಇಟ್ಟು ಮತ್ತೆ ಬಹಳಷ್ಟು ಅಭಿವೃದ್ಧಿ ಕಡೆ ಯಾರು ಅಭಿವೃದ್ಧಿ ಚೆನ್ನಾಗ್ ಮಾಡ್ತಾರೆ, ಯಾವ ಪಕ್ಷ ಯಾವ ನಾಯಕ ಅನ್ನೋದನ್ನ ಗುರುತಿಸಿ ಮತ ಚಲಾಯಿಸಬೇಕು ಅಂತ ಇಷ್ಟ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ನೀವು ಒಬ್ಬ ರಾಜಕೀಯ ವ್ಯಕ್ತಿನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಪಕ್ಷಗಳನ್ನ ಮರ್ತು ಬಿಟ್ಟು ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದ ಸವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಮತ್ತೆ ಈಗಿನ ರಾಜಕೀಯ ಪ್ರಜ್ಞೆ ಏನ್ ಬೇಕು ಪ್ರತಿಯೊಬ್ಬರಿಗೂ. ಒಬ್ಬ ಮುಖ್ಯಮಂತ್ರಿ ಯಾರು, ಅದನ್ನ ಒಬ್ಬ ದೇಶ ನಡೆಸೋರು ಯಾರು, ಪ್ರಧಾನಮಂತ್ರಿ ಯಾರು, ಪ್ರತಿಯೊಂದನ್ನು ಅರಿವು ಇದ್ದಾಗ ನಮ್ಗೆ ಏನೇನ್ ಅನುಕೂಲಗಳಾಗುತ್ತೆ ಅಂತ ನಿಮ್ಮ ಹಿತವಾಗಿ ನುಡಿಯಲ್ಲಿ ತಿಳಿಸಿದ್ರಿ ಸರ್. ಧನ್ಯವಾದಗಳು ಸರ್. ಇದೇ ವಿಚಾರವಾಗಿ ನಾನು ನೆಕ್ಸ್ಟ್ ನಮ್ಮ ಆನಂದ್ ಸರ್ ಅವರು ಮಾತಾಡ್ಸ್ಕೊ ಹೊರಟಿದ್ದೇನೆ. ಧನ್ಯವಾದಗಳು ಸರ್. ಆನಂದ್ ಸರ್. ಧನ್ಯವಾದಗಳು ಸರ್. ನಮಸ್ತೆ ಸರ್. ಇವತ್ತಿನ ವಿಚಾರ ರಾಜಕೀಯ ಪ್ರಜ್ಞೆ. ಈ ರಾಜಕೀಯ ಪ್ರಜ್ಞೆ ಅನ್ನೋದು ವಿಶೇಷವಾಗಿ ಯಾವುದೇ ದೇಶದಲ್ಲಿ ನಾವು
ಮತದಾರರಾದಂತವ್ರನ್ನ ಅಂದ್ರೆ 18 ವರ್ಷನ ಅಥವಾ 20 ವರ್ಷನ ಯಾವ ದೇಶದಲ್ಲಿ ಇರ್ತಾರೆ. ಇದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಮತ್ತೆ ಅತಿ ಹೆಚ್ಚಿನ ಒಂದು ಸಂವಿಧಾನಾತ್ಮಕವಾಗಿ ನಮಗೆ ಈ ಹಕ್ಕುಗಳನ್ನ ಕೊಟ್ಟಿರುವಂತಹ ದೇಶ ನಮಗೆ. ಆದ್ರಿಂದ ನಾನು ಇವತ್ತು ವಿಶ್ಲೇಷಣೆ ಮಾಡೋದಿಷ್ಟೇ, 1947 ಆ ಸಮಯದಲ್ಲಿ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ಸ್ವತಂತ್ರ ಬಂದಿದ್ದ ಅದೇ ಟೈಮಲ್ಲಿ. ಆದ್ರೆ ಆ ಟೈಮಲ್ಲಿ ಈಗ 2025ಕ್ಕೆ ಹೋಲಿಸ್ಕೊಂಡ್ರೆ ಆ ದೇಶಗಳು ಮತ್ತೆ ನಮ್ಮ ದೇಶ ಎಲ್ಲಿ ನಿಂತಿದೆಯೋ ಅಲ್ಲೇ ನಿಂತಿದೆ. ಆ ದೇಶಗಳು ತುಂಬಾ ವಿಪರೀತ ಮುಂದಕ್ಕೆ ಹೋಗ್ಬಿಟ್ಟಿದ್ದೇವೆ. ಯಾಕೆಂದ್ರೆ ನಮಗಿಂತ 60ರಿಂದ 70 ವರ್ಷ ಮುಂದೆ ಇದಾವೆ. ಎಲ್ಲಾ ದೇಶಗಳಿಗೂ 75ರಿಂದ 80 ವರ್ಷದೊಳಗಡೆ ಸ್ವತಂತ್ರ ಬಂದಿರೋದು. ಜಪಾನ್ ತಗೊಳ್ಳಿ, ಹಾಗೆ ಇಸ್ರೇಲ್ ತಗೊಳ್ಳಿ, ಮತ್ತೆ ಕೊರಿಯಾ ತಗೊಳ್ಳಿ, ಇವೆಲ್ಲ ತುಂಬಾ ಮುಂದುವರಿದಾವೆ. ಯಾಕೆ ಅಂದ್ರೆ ಅವರ ರಾಜಕೀಯ ಪ್ರಜ್ಞೆ, ಅವರು ಆರಿಸಿರುವಂತಹ ನಾಯಕರ ದೃಷ್ಟಿಕೋನದಂತಹ ನಾಯಕರನ್ನ ಆರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್. ದಕ್ಷಿಣ ಕೊರಿಯಾದಲ್ಲಿ ನಮಗಿಂತ ಹೆಂಗೆ ಅಂದ್ರೆ ವಿಶ್ವದಲ್ಲೇ ಅತಿ ಕಡು ಬಡತನ, ರೋಗ ರುಜಿನ ಇಂತಹ ಒಂದು ನರಳುವಂತ ಸ್ಥಿತಿಯಲ್ಲಿ 50 ವರ್ಷಗಳ ಹಿಂದ್ಗಡೆ ಇದ್ದಂತಹ ದಕ್ಷಿಣ ಕೊರಿಯಾ ಆ ಒಂದು ನಾಯಕ, ಯಾರೋ ಒಬ್ಬ ಪ್ರೆಸಿಡೆಂಟ್ ಆಗಿ ಇಡೀ ದೇಶವನ್ನೇ ಒಂದೇ ಒಂದು ವರ್ಷದಲ್ಲಿ ಇಡೀ ಚಿತ್ರಣವನ್ನೇ ಬದಲಾಯಿಸ್ತಾನೆ. 1944ರಲ್ಲಿ ಹಿರೋಶಿಮಾ ನಾಗಸಾಕಿಯಲ್ಲಿ ಬಿದ್ದಂತಹ ಒಂದು ಅಣುಬಾಂಬು ಇಡೀ ಜಪಾನೇ ಕೊಚ್ಕೊಂಡು ಹೋಯ್ತು ಅಂತ ಇದ್ರು. ಆದ್ರೆ ಅವರು 1-2-3 ವರ್ಷಗಳನ್ನು ಮತ್ತೆ ಮೇಲೆದ್ರು. ಆದ್ರೆ ನಮ್ಮ ದೇಶಕ್ಕೆ ಇಂತಹ ಪ್ರಕೃತಿ ವಿಕೋಪಗಳು ಸಂಭವಿಸಿಲ್ಲ, ಬಂದೂ ಇಲ್ಲ. ಆದ್ರೆ ನಮ್ಮ ದೇಶದ ಜನರು ಈ ಪ್ರಜ್ಞೆ ಇದೆಲ್ಲ, ರಾಜಕೀಯ ಪ್ರಜ್ಞೆ ಕಳೆದುಕೊಂಡಿದ್ರಿಂದ ಇವತ್ತು ನಾವು ಈ 75 ವರ್ಷಗಳಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಕಾಣಲಿಲ್ಲ. ಆದ್ರೆ ಈಗ ಮುಂದಿನ ಜನಾಂಗಕ್ಕೆ ದಯವಿಟ್ಟು ನಮ್ಮ ಯೂತ್ಸ್ ಏನಿದ್ದಾರೆ ಅವರೇ ಈಗ ನಾಯಕರು, ಮುಂದಿನ ನಾಯಕರು. ಅವರು ಖಂಡಿತವಾಗಿಯೂ ನಮ್ಮ ದೇಶವನ್ನ ಈ ರಾಜಕೀಯ ಪ್ರಜ್ಞೆ ಬೆಳೆಸಿಕೊಳ್ಳುವ ಮುಖಾಂತರ ನಮ್ಮ ದೇಶವನ್ನು ಏನೋ ಒಂದು ಅತ್ಯುನ್ನತ ಸ್ಥಾನ ಅಂದ್ರೆ ವಿಶ್ವಗುರುವಾಗಿ ನಾವು ಭಾರತವನ್ನು ನೋಡ್ಬೇಕು. ಈ ಮುಂದಿನ 10-15 ವರ್ಷಗಳಲ್ಲಿ ನಾವು ವಿಶ್ವಗುರು ಆಗಬೇಕು. ರಾಜಕೀಯ ಪ್ರಜ್ಞೆ ಎಲ್ಲರೂ ಬೆಳೆಸ್ಕೋಬೇಕು. ನಮ್ಮ ಇಂದಿನ ಯುವ ಪೀಳಿಗೆಗೆ ಇದೇ ನನ್ನ ಸಂದೇಶ ಸರ್. ನಮಸ್ಕಾರ. ನಮಸ್ತೆ ಸರ್. ತಾವು ಅದ್ಭುತವಾಗಿ ತಿಳಿಸಿರಿ. ನಮ್ಗೆ ಸ್ವಾತಂತ್ರ್ಯ ಬಂದದ್ದು 1947ರಲ್ಲಿ. ನಮ್ಮ ದೇಶ ಪ್ರಗತಿಯಲ್ಲಿ ಎಷ್ಟು ಹಿಂದಿದೆ. ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬ್ ಹಾಕಿದ್ರು ಕೂಡ ಅದು ಎಷ್ಟು ಬೇಗ ಪುಟಿದೆದ್ದು ಬೀಳ್ತು. ಅದಕ್ಕೆ ಏನ್ ಕಾರಣ? ಅದಕ್ಕೆ ಪ್ರಜಾಪ್ರಭುತ್ವದ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರೆ ನಾವು ಏನ್ ಕೋಟ್ ಆಗ್ತಾ ಇದೇವಿ, ಅದ್ರಿಂದ ನಮ್ ದೇಶಕ್ಕೆ ಏನಾಗುತ್ತೆ ಅನ್ನೋದ ತಿಳ್ಕೊಂಡು ಒಳ್ಳೊಳ್ಳೆ ಅಭ್ಯರ್ಥಿಗಳ ಆಯ್ಕೆ ಮಾಡೋದ್ರಿಂದ ನಮ್ ದೇಶ ಎಷ್ಟು ಅಭಿವೃದ್ಧಿ ಹೋಗುತ್ತೆ ಅದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಧನ್ಯವಾದಗಳು ಸರ್. ಇದೇ ವಿಚಾರವಾಗಿ ನಾನು ನೆಕ್ಸ್ಟ್ ನನ್ನ ಸ್ನೇಹಿತರಾದ ಕಟ್ಟೆ ಹರಿಸ್ವಾಮಿ ಅವರನ್ನ ಮಾತಾಡಲು ಹೊರಟಿದ್ದೇನೆ. ನಮಸ್ಕಾರ ಕಟ್ಟೆ ಹರಿಸ್ವಾಮಿ ಅವರೇ. ಎಲ್ರಿಗೂ ನಮಸ್ಕಾರ. ರಾಜಕೀಯ ಪ್ರಜ್ಞೆ ಅಗತ್ಯತೆ ನಿಜ. ಯಾಕಂದ್ರೆ ಈ ರಾಜಕೀಯ ಪ್ರಜ್ಞೆ ಒಬ್ಬ ನಾಗರಿಕಗೆ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಈಗ ಉದಾಹರಣೆಯಾಗಿ ಸರಿಯಾದ ಒಂದು ಅವನ ಹಕ್ಕುಗಳನ್ನ ನಾವು ತಿಳಿದುಕೊಳ್ಬೇಕು, ಅರಿತುಕೊಳ್ಬೇಕಪ್ಪ ಅಂತಂದ್ರೆ ನಾವು ಸರಿಯಾದ ಒಂದು ಆಯ್ಕೆ ಮಾಡೋದ್ರಲ್ಲಿ ನಾವು ವಿಭಿನ್ನರಾಗಿರ್ಬೇಕಾಗ್ತದೆ. ಯಾಕಂದ್ರೆ ನೋಡಿ, ಈಗ ನಾವು ಈ ಸರಿಯಾಗಿ ಆಯ್ಕೆ ಮಾಡ್ಲಿಲ್ಲ ಅಂದ್ರೆ ಅವರು ರಾಜಕೀಯದಲ್ಲಿ ಏನಾಗ್ತದೆ ಅಂದ್ರೆ ಭ್ರಷ್ಟಾಚಾರ ಉಂಟಾಗೋದು ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಂದು ಯಾವುದೇ ಒಂದು ಗ್ರಾಮ ಪಂಚಾಯತಿ ಆಗಿರ್ಬೋದು, ಒಂದು MLA ಎಲೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ನಾವು ಸರಿಯಾದ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿ ಸರಿಯಾದ ನಮಗೆ ಯಾರು ನಮ್ಮ ತಕ್ಷಣಕ್ಕೆ ಜನರ ಸೇವೆಗಾಗಿ ಏನು ಸಮಾಜ ಸೇವೆಗಾಗಿ ನಿಲ್ತಾರಲ್ಲ ಅಂತ ವ್ಯಕ್ತಿಗಳನ್ನ ನಾವು ಆರಿಸ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ನಾವು ಆರಿಸ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಏನಿದಾರಲ್ಲ ಅವರಲ್ಲಿ ಸರಿಯಾದ ಒಂದು ಪ್ರಜ್ಞೆ ಅಂದ್ರೆ ಒಂದು ಅಲ್ಪ ಮಟ್ಟಿಗೆ ಅವರಲ್ಲಿ ವಿದ್ಯಾಭ್ಯಾಸ ಇರಬೇಕು. ಯಾಕಂದ್ರೆ ವಿದ್ಯಾಭ್ಯಾಸ ಇಲ್ಲ ಅಂತಂದ್ರೆ ಇವತ್ತು ಬಹಳ ಒಂದು ಸಮಾಜದಲ್ಲಿ ಅವರ ಒಂದು ಗೌರವವನ್ನ ಕಳೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ರಾಜಕಾರಣಿಯಲ್ಲೂ ಅಟ್ಲೀಸ್ಟ್ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಒಂದು ವಿದ್ಯಾಭ್ಯಾಸದ ಅರಿವು ಇರಬೇಕು. ಹಾಗೆ ಆ ಒಂದು ಪ್ರಜ್ಞೆ ಕೂಡ ಇದ್ರೆ ತುಂಬಾ ಅವಶ್ಯಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್.
ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ರಾಜಕೀಯ ಪ್ರಜ್ಞೆಯರು ಏನ್ ಬೇಕು, ನಾವು ಅಭ್ಯರ್ಥಿಗಳನ್ನ ಎಜುಕೇಶನ್ ಮಾಡಿರೋದನ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅದನ್ನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಹೀಗೆ ಪ್ರತಿಯೊಬ್ಬರು ಕೂಡ ನನ್ನ ಸ್ನೇಹಿತರಾದ ನೇತ್ರಾವತಿ ಮೇಡಮ್ ಇರ್ಬೋದು, ಕಟ್ಯಾರಿ ಸ್ವಾಮಿ ಇರ್ಬೋದು, ಮಂಜುನಾಥ್ ಸರ್ ಇರ್ಬೋದು, ಅನಂತ್ ಕೃಷ್ಣ ಮೋಹನ್ ಆಗಿರ್ಬೋದು, ಆನಂದ್ ಸರ್ ಆಗಿರ್ಬೋದು, ಮತ್ತು ಜಯಪ್ರಕಾಶ್ ನಾಗತಿಹಳ್ಳಿ ಸರ್, ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಂಡ್ರು ಕೊಟ್ಟಿದ್ದಾರೆ. ಇದೇ ರೀತಿ ಒಳ್ಳೊಳ್ಳೆ ವಿಚಾರಗಳು ನೀವು ತಿಳ್ಕೋಬೇಕು ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಪ್ರತಿದಿನ ವಾಚ್ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದ.